ಕಾಲೇಜಲ್ಲಿ ಇವಳೆ ಸೂಪರ್ ಹಾಟ್ ಗರ್ಲ್. ಇವಳ ಬ್ಯೂಟಿಗೆ ಒಂದ್ ಸೀಕ್ರೆಟ್ ಇರುತ್ತೆ. ಇವಳ ಹೆಸರು ಬಂದು ಜೆನಿಫರ್ ಅಂತ. ಒಂದಿನ ಅವಳು ಫ್ರೆಂಡ್ ಜೊತೆ ಬಾರ್ ಕನ್ಸರ್ಟ್ ಗೆ ಹೋಗಿರ್ತಾಳೆ. ಅಲ್ಲಿ ಆಡ್ತಾ ಇದ್ದ ಹುಡುಗನ ನೋಡಿ ಫ್ಲಾಟ್ ಆಗ್ಬಿಟ್ಟಿರ್ತಾಳೆ. ಅವನಲ್ಲಿ ಆಡ್ತಾ ಇದ್ದೆ ಇವಳು ಆಡ್ನ ಕೇಳಿಸ್ಕೊಂಡು ಅವನನ್ನೇ ನೋಡ್ತಾ ಇರ್ತಾಳೆ. ಆಗ್ಲೇ ಅಕಸ್ಮಾತ್ ಆಗಿ ಆ ಬಾರ್ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಟ್ಟು ಬೆಂಕಿ ಅಂಟ್ಕೊಂಡ್ಬಿಡುತ್ತೆ. ಇವರೆಲ್ಲರೂ ಹೇಗೋ ತಪ್ಪಿಸ್ಕೊಂಡು ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾರೆ. ಇನ್ನೊಂದ್ ಕಡೆ ಆಡ್ತಿದ್ದ ಹುಡುಗನು ಕೂಡ ಹೊರಗಡೆ ಬರ್ತಾನೆ. ಅವನೀಗ ಜೆನಿಫರ್ ಹತ್ರ ಬಂದ್ಬಿಟ್ಟು ನೀನ್ ತುಂಬಾ ಭಯ ಪಡ್ತಿದ್ಯಾ ಬಾ ಅಂತ ಹೇಳಿ ತನ್ನ ಜೊತೆ ವ್ಯಾನ್ ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತಾನೆ. ಅಲ್ಲಿಂದಲೇ ಪ್ರಾಬ್ಲಮ್ ಅನ್ನೋದು ಶುರು ಆಗ್ಬಿಡುತ್ತೆ. ಯಾಕಂದ್ರೆ ಆ ಮ್ಯೂಸಿಕ್ ಬ್ಯಾಂಡ್ ಅಲ್ಲಿ ಇರೋರೆಲ್ಲರೂ ಒಂಥರ ಸೈಕೋಗಳು. ಅವ್ರು ಮಾಡೋ ಪ್ರೋಗ್ರಾಮ್ ಎಲ್ಲ ಸೂಪರ್ ಹಿಟ್ ಆಗ್ಬೇಕು ಅಂತ ಹೇಳಿ ವರ್ಜಿನ್ ಎನ್ನ ಕರ್ಕೊಂಡು ಹೋಗಿ ನರಬಲಿ ಕೊಡ್ತಾ ಇರ್ತಾರೆ. ಈ ಜೆನಿಫರ್ನು ಕೂಡ ವರ್ಜಿನ್ ಅಂತ ತಿಳ್ಕೊಂಡು ಹೋಗಿ ಬಲಿ ಕೊಟ್ಬಿಡ್ತಾರೆ. ಆದ್ರೆ ಅದೇ ಅವ್ರು ಮಾಡಿದ ದೊಡ್ಡ ತಪ್ಪು. ಅಲ್ಲಿಂದಲೇ ಈ ಜೆನಿಫರ್ ಲೈಫ್ ಪೂರ್ತಿಯಾಗಿ ಬದಲಾಗ್ಬಿಡುತ್ತೆ. ಜೆನಿಫರ್ ಈಗ ಅವಳು ಡೀಮನ್ ಆಗಿ ಬದಲಾಗ್ಬಿಡ್ತಾಳೆ. ಅವಳು ಬದುಕಬೇಕು ಅಂತ ಹೇಳಿದ್ರೆ ಮನುಷ್ಯ ಬ್ಲಡ್ ನೇ ಕುಡಿಬೇಕು. ಅದಕ್ಕೋಸ್ಕರ ಕಾಲೇಜ್ ನಲ್ಲಿ ಒಬ್ಬ ಡುಮ್ಮನ್ನ ಸೆಡ್ಯೂಸ್ ಮಾಡ್ಬಿಟ್ಟು ಕಾಡ್ ಒಳಗಡೆ ಕರ್ಕೊಂಡು ಹೋಗ್ಬಿಡ್ತಾಳೆ. ಒಳಗಡೆ ಹೋದ್ಮೇಲೆ ಅವನನ್ನ ತಳ್ಬಿಟ್ಟು ಅವನ ಮೇಲೆ ಹಾರಿ ಅವ್ನ ಬ್ಲಡ್ ನ ಜ್ಯೂಸ್ ಕುಡ್ದು ಬಿಡ್ತಾಳೆ. ಅವಳ ಹತ್ರ ಬ್ಲಡ್ ನ ಕುಡಿದ ತಕ್ಷಣ ಅವಳ ಸ್ಕಿನ್ ಎಲ್ಲ ಬ್ರೈಟ್ ಆಗ್ಬಿಡುತ್ತೆ. ಹಾಗೆ ಅವಳ ಕೂದಲು ಕೂಡ ಗ್ರೋ ಆಗ್ಬಿಟ್ಟು ಸುಂದರವಾಗಿ ಕಾಣಿಸ್ತಾ ಇರ್ತಾಳೆ. ಅದಲ್ಲದೆ ಈ ಜೆನಿಫರ್ಗೆ ಹೀಟ್ ನ ಅಬ್ಸರ್ವ್ ಮಾಡ್ಕೊಳ್ಳೋ ಪವರ್ ಕೂಡ ಇರುತ್ತೆ. ಅವಳು ಬೆಂಕಿಯಿಂದ ನಾಲ್ಗೆನ ಸುಟ್ಕೊಂಡ್ರು ಕೂಡ ಕ್ಷಣದಲ್ಲೇ ಅದು ಮಾಯ ಆಗ್ಬಿಡುತ್ತೆ. ಹೀಗೆ ಒಬ್ಬೊಬ್ಬರನ್ನೇ ಸೆಡ್ಯೂಸ್ ಮಾಡಿ ಯಾರು ಇಲ್ದಿ ಜಾಗ ಕರ್ಕೊಂಡು ಹೋಗಿ ಅವ್ರನ್ನ ಕೊಂದು ಬ್ಲಡ್ ಕುಡಿದು ಜೀವನ ಮಾಡ್ತಾ ಇರ್ತಾಳೆ. ಆದ್ರೆ ಹೋಗ್ತಾ ಹೋಗ್ತಾ ಯಾರ್ ಬ್ಲಡ್ ನ ಕುಡಿಯೋದು ಅನ್ನೋದೇ ಇವಳಿಗೆ ದುಡ್ಡು ಕನ್ಫ್ಯೂಸ್ ಆಗ್ಬಿಡುತ್ತೆ. ಯಾಕಂದ್ರೆ ಅವಳು ಸುತ್ತ ಇರೋದೆಲ್ಲ ಇವಳ ಫ್ರೆಂಡ್ಸ್. ಹೀಗೆ ಹೋಗ್ತಾ ಹೋಗ್ತಾ ಜೆನಿಫರ್ ಬ್ಲಡ್ ಕುಡಿದೆ ಅವಳ ಬಾಡಿ ಎಲ್ಲ ವೀಕ್ ಆಗ್ತಾ ಇರುತ್ತೆ. ಹಾಗೆ ಅವಳ ಸ್ಕಿನ್ ಕೂಡ ಬ್ರೈಟ್ ಇಲ್ದೆ ಡಲ್ ಆಗಿ ಒಂಥರ ವಿಯರ್ಡ್ ಆಗಿ ಕಾಣಿಸ್ತಾ ಇರ್ತಾಳೆ. ಆಗ್ಲೇನೆ ಅವಳಿಗೋಸ್ಕರ ಸೃಷ್ಟಿ ಮಾಡಿರೋ ಹಾಗೆ ಒಬ್ಬ ಬರ್ತಾನೆ. ಅವನೀಗ ಜೆನಿಫರ್ ಹತ್ರ ಇವತ್ತು ರಾತ್ರಿ ಪಾರ್ಟಿಗೆ ಹೋಗೋಣ ಅಂತ ಹೇಳಿ ಕರೀತಾನೆ. ಅದಕ್ಕೆ ಜೆನಿಫರ್ ಈಗ ಪಾರ್ಟಿ ಎಲ್ಲ ಬೇಡ, ನೀನು ರಾತ್ರಿ ನಮ್ಮನೆಗೆ ಬಂದ್ಬಿಡು ಅಂತ ಹೇಳಿ ಕರೀತಾಳೆ. ಅವನು ಈಗ ಆಸೆಯಿಂದ ಅವ್ಳು ಕೊಟ್ಟಿರೋ ಅಡ್ರೆಸ್ ಗೆ ಬಂದು ನೋಡಿದ್ರೆ ಅದು ಜನಗಳೇ ಇಲ್ದಿರೋ ಜಾಗ. ಇನ್ನೇನಿದೆ ಅವ್ನು ಬಂದ ತಕ್ಷಣ ಅವನ ಮೇಲೆ ಹಾರಿ ಅವ್ನ ರಕ್ತನೆಲ್ಲ ಜ್ಯೂಸ್ ಕುಡಿದು ಅವನನ್ನ ಖಾಲಿ ಮಾಡ್ಬಿಡ್ತಾಳೆ. ಅಲ್ಲಿಂದ ಜೆನಿಫರ್ ಫ್ರೆಂಡ್ ಅನಿತಾಗೆ ಇವಳ ಮೇಲೆ ಡೌಟ್ ಶುರು ಆಗ್ಬಿಡುತ್ತೆ. ಯಾಕಂದ್ರೆ ಇವಳು ಡೇಟ್ ಮಾಡ್ತಾರೋ ಹುಡುಗರೆಲ್ಲ ಸಾಯ್ತಾನೆ ಇರ್ತಾರೆ. ಸೊ ಅನಿತಾನು ಈಗ ಸ್ಟ್ರೈಟ್ ಆಗಿ ಜೆನಿಫರ್ ಹತ್ರ ಏನಾಯ್ತು ಅಂತ ಕೇಳ್ತಾಳೆ. ಆಗ ಜೆನಿಫರ್ ಕೂಡ ನಡೆದಿದ್ದನ್ನೆಲ್ಲ ಹೇಳಿದ್ಮೇಲೆ ಅನಿತಾಗೆ ಸಿಟ್ ಬಂದ್ಬಿಡುತ್ತೆ. ನೀನು ಮನುಷ್ಯ ರಕ್ತನ ಕುಡಿದು ಜೀವನ ಮಾಡೋ ಡೆವಿಲ್, ಇನ್ಮೇಲೆ ನೀನ್ ನನ್ನ ಜೊತೆ ಮಾತಾಡಬೇಡ, ಇಲ್ಲಿಂದ ಹೋಗು ಅಂತ ಹೇಳ್ಬಿಡ್ತಾಳೆ. ಅಲ್ಲಿ ಜೆನಿಫರ್ ಕೂಡ ಏನು ಮಾತಾಡದೆ ವಿಂಡೋ ಇಂದ ಜಂಪ್ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಅವಳ ಹತ್ರ ಹೋಗುದನ್ನ ಅನಿತಾ ಶಾಕ್ ಇಂದ ನೋಡ್ತಾ ಇರ್ತಾಳೆ. ಯಾಕಂದ್ರೆ ಜೆನಿಫರ್ ಜಂಪ್ ಮಾಡಿ ಹೋಗಿದ್ದು ಫಸ್ಟ್ ಫ್ಲೋರ್ ಇಂದ. ನೆಕ್ಸ್ಟ್ ಈಗ ಅನಿತಾ ಲೈಬ್ರರಿಗೆ ಹೋಗ್ಬಿಟ್ಟು ಆ ವ್ಯಾಂಪೈರ್ ಬಗ್ಗೆ ಡೀಪ್ ಆಗಿ ಸ್ಟಡಿ ಮಾಡ್ತಾಳೆ. ಆ ವ್ಯಾಂಪೈರ್ ಹಟ್ಟಿಗೆ ಕತ್ತಿಯಿಂದ ಚುಚ್ಚಿದ್ರೆ ಅದು ಸತ್ತೋಗುತ್ತೆ ಅಂತ ಹೇಳಿ ಬರ್ದಿರ್ತಾರೆ. ಆದ್ರೆ ಎಷ್ಟೇ ಆಗ್ಲಿ ಜೆನಿಫರ್ ಅವಳ ಫ್ರೆಂಡ್ ಅಲ್ವಾ, ಆತರ ಎಲ್ಲ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಸುಮ್ಮನಾಗ್ಬಿಡ್ತಾಳೆ. ಈ ಕಡೆ ಜೆನಿಫರ್ಗೆ ಮತ್ತೀಗ ರಕ್ತನ ಕುಡಿಬೇಕು ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಈ ಸಲ ಅನಿತಾಗೆ ಒಬ್ಬ ಬಾಯ್ ಫ್ರೆಂಡ್ ಇರ್ತಾನೆ, ಅವನಿಗೆ ಸ್ಕೆಚ್ ಹಾಕ್ಬಿಡ್ತಾಳೆ. ಅವನಿಗೆ ಅಲ್ಲಿ ಒಬ್ನೇ ಬರ್ತಾ ಇರ್ಬೇಕಾದ್ರೆ ಅವ್ನ ಅಪ್ರೋಚ್ ಮಾಡ್ಬಿಟ್ಟು ಯಾರು ಇಲ್ಲಿ ಜಾಗ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡು ಹೋದಾದ್ಮೇಲೆ ಇನ್ನೇನಿದೆ ರಕ್ತನ ಜ್ಯೂಸ್ ಕುಡ್ದು ಅವನ ಕತೆನೂ ಕೂಡ ಖಾಲಿ ಮಾಡ್ಬಿಡ್ತಾಳೆ. ನೆಕ್ಸ್ಟ್ ಡೇ ಅನಿತಾ ಈಗ ಬಾಯ್ ಫ್ರೆಂಡ್ ಡೆಡ್ ಬಾಡಿನ ನೋಡಿ ಸಿಕ್ಕಾಬಟ್ಟೆ ಫೀಲ್ ಮಾಡ್ಕೋತಾಳೆ. ಹಾಗೆ ಇನ್ನಿವಳನ್ನ ಬಿಟ್ರೆ ಎಲ್ರು ಕೊಂದ್ಬಿಡ್ತಾಳೆ ಅಂತ ಹೇಳಿ ಡೈರೆಕ್ಟ್ ಆಗಿ ಜೆನಿಫರ್ ಮನೆಗೆ ಹೋಗ್ಬಿಡ್ತಾಳೆ. ಈಗ ಇಬ್ರು ಮಧ್ಯೆ ತುಂಬಾ ದೊಡ್ಡ ಫೈಟ್ ನಡೆಯುತ್ತೆ. ಒಂದ್ ಟೈಮ್ ಅಲ್ಲಿ ಜೆನಿಫರ್ ಈಗ ಅನಿತಾನ ಕಚ್ಬಿಡ್ತಾಳೆ. ಆದ್ರೂ ಅನಿತಾ ಮಾತ್ರ ಬಿಡದೆ ಚಾಕುವಿಂದ ಅವಳ ಎದೆಗೆ ಚುಚ್ಚಿ ಅವಳನ್ನ ಕೊಂದಾಕ್ಬಿಡ್ತಾಳೆ.